ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಫ್ಟಿದು. ಓಕೆನಾ, ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಮಾರ್ಕೆಟಲ್ಲಿ. ಓಕೆ, ಡ್ಯೂರಿಂಗ್ ದ ಮಾರ್ಕೆಟ್ ನೀವು ಏನು ಥಿಂಕ್ ಮಾಡ್ತಿರ್ತೀರಾ. ಓಕೆ, ಮಾರ್ಕೆಟಿಂದ ಎಷ್ಟು ದುಡ್ಡು ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮಾರ್ಕೆಟು ನಿಮ್ಮ ಹತ್ರನೇ ಇದೆ. ಎಕ್ಸಾಂಪಲ್ ಏನಿದೆ ಅಂತಂತಂದರೆ, ಮನೇಲೊಂದು ವಾಟರ್ ಕ್ಯಾನ್ ಇದೆ ಅಂದ್ಕೊಳ್ಳಿ. ಓಕೆನಾ, ಇದಕ್ಕೊಂದು ಟ್ಯಾಪ್ ಇದೆ. ಓಕೆ, ಈ ರೀತಿ ಇದರಲ್ಲಿ ನೀರು ತುಂಬಿರುತ್ತೀರ. ಓಕೆನಾ, ಇದೆಷ್ಟೋ 20 ಲೀಟ್ರದ್ದೇನೋ ಇರುತ್ತೆ. ಓಕೆ, 20 ಲೀಟ್ರದ್ದು ಕ್ಯಾನ್ ಇರುತ್ತೆ. ಇದನ್ನು ನೀವೇನು ಮಾಡ್ತೀರಾ, ಮಿನರಲ್ ವಾಟ್ರನ್ನ ತೊಗೊಂಡು ಬರ್ತೀರಾ. ಹೋಮ್ ಡೆಲಿವರಿ ಕೊಟ್ಟರೆ ಅವರು 30 ರುಪೀಸು. ಒಂದೊಂದು ಸಿಟಿಯಲ್ಲಿ ಒಂದೊಂದು ಬೇರೆ ಬೇರೆ ಪ್ರೈಸ್ ಇರುತ್ತೆ. 25 ರುಪೀಸ್ ಇರುತ್ತೆ. ಮೋರ್ ದೆನ್ 40 ರುಪೀಸ್ನು ಸೇಲ್ ಮಾಡ್ತಿರ್ತಾರೆ. ಅವ್ರು ಡೋರ್ ಸ್ಟೆಪ್ವರೆಗೂ ನಿಮ್ಗೆ ಡೆಲಿವರಿ ಕೊಡ್ತಾರೆ. ಓಕೆನಾ, ನೀವು ಹೋಗಿ ತೊಗೊಂಬಂದ್ರಿ ಅಂದ್ಕೊಳ್ಳಿ. ಇದನ್ನು 5 ರೂಪಾಯಿ ಇಲ್ಲ 10 ರೂಪಾಯಿಗೆ ತೊಗೊಂಬರ್ತೀರ. ನೀವು ಜಸ್ಟ್ ಇಲ್ಲಿ ಥಿಂಕ್ ಮಾಡಿ, ನೀವು ಯಾಕೆ ಇದನ್ನು ಪ್ರಿಫರ್ ಮಾಡ್ತೀರಾ? 5 ರೂಪಾಯಿ 10 ರೂಪಾಯಿ, ಅದು ನಾನು ಬೈಕ್ ಮೇಲೆ ಓಕೆ ತೊಗೊಂಡು ಹೋದರೆ ನನಗೆ ಎಷ್ಟು ಉಳಿಯುತ್ತೆ? 10 ರೂಪಾಯಿ ಉಳಿಯುತ್ತೆ, ಇಲ್ಲ 5 ರೂಪಾಯಿ ಉಳಿಯುತ್ತೆ, ಇಲ್ಲ 15 ರೂಪಾಯಿ ಉಳಿಯುತ್ತೆ ಅಂತ ನೀವೇನು ಮಾಡ್ತೀರಾ? ಬೈಕನ್ನು ತೊಗೊಂಡೋಗಿ ಈ ವಾಟರ್ ಕ್ಯಾನನ್ನು ಫಿಲ್ ಮಾಡ್ಕೊಂಡು ತೊಗೊಂಬರ್ತೀರ. ಎಲ್ಲಿ ಅಂದರೆ ಅಲ್ಲೊಂದು ಶಾಪ್ಕೀಪರ್ ಇರುತ್ತೆ. ಓಕೆನಾ, ಅದಲ್ಲೆಲ್ಲ ಫಿಲ್ಟ್ರ್ ಹಾಕಿರ್ತಾರೆ. ಓಕೆ, ಅಲ್ಲಿಂದನೇ ನಿಮಗೆಲ್ಲ ಸಪ್ಲೈ ಬರ್ತಾ ಇರುತ್ತೆ ಎಲ್ಲರಿಗೂ. ಬಟ್ ನೀವು ಇದು ನಿಮ್ಮ ಲೊಕೇಶನ್ ಹತ್ತಿರ ಇರುತ್ತೆ ಅಂದ್ಕೊಳ್ಳಿ. ಲೊಕೇಶನ್ ಹತ್ತಿರ ಏನೋ ಒಬ್ರೊಬ್ಬರು ಏನೂ ಇಲ್ಲ ಅಂತಂತಂದರೆ ಒಂದು 1 ಕಿಲೋಮೀಟ್ರು ಓಕೆ 2 ಕಿಲೋಮೀಟ್ರ್ ಇದ್ರೂ ಒಮ್ಮೆ ಒಂದು 4 ಬಾಟ್ಲು ಅಥವಾ 2 ಬಾಟ್ಲು ಅಥವಾ 3 ಬಾಟ್ಲು ಅವ್ರ ಕೆಪಾಸಿಟಿ ಏನಿರುತ್ತೆ, ಅವ್ರ ಹತ್ರ ಎಷ್ಟು ಬಾಟಲ್ ಇರುತ್ತೋ 20 ಲೀಟರ್ಸ್ ಅದನ್ನು ಕಾರಲ್ಲಿ ಸಹಿತ ಬೇಕಾದ್ರೆ ಹಾಕೊಂಡು ತೊಗೊಂಬಂದು ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೋತಾರೆ. ಓಕೆನಾ, ಇಷ್ಟು ಯೋಚನೆ ಮಾಡಬೇಕಾದ್ರೆ ನೀವು ಡ್ಯೂರಿಂಗ್ ದ ಮಾರ್ಕೆಟಲ್ಲಿ ಓಕೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಬಟ್ ನೀವು ಯಾಕೆ ಇಲ್ಲಿ ನೀವು ಥಿಂಕ್ ಮಾಡೋಂಗಿಲ್ಲ? ಓಕೆನಾ, ಪ್ರಾಫಿಟ್ ಮಾಡುವಾಗ ಓಕೆ 500ಗೋ ಇಲ್ಲ 1000ಗೋ ಇಲ್ಲಿಂದ ಎಕ್ಸಿಟ್ ಮಾಡ್ತೀರ, ಸಾಕಪ್ಪ ನನಗೆ ಅಂತ. ಬಟ್ ಲಾಸಸ್ ತೊಗೊಳಬೇಕಾದ್ರೆ 3000ನೋ ಅಥವಾ 10,000ನೋ ಈ ರೀತಿ ತೊಗೋತೀರ. ಸೊ ಓವರಾಲ್ ಮಂತ್ಲಿ ಡೇಟಾ ನೋಡಿದ್ರೆ ಅವಾಗ ನಿಮ್ದು ಏನಿರುತ್ತೆ, ಒಂದು 50K ಮೈನಸ್ ಇರುತ್ತೆ. ಇದನ್ನು ವಾಟರ್ ಕ್ಯಾನನ್ನು ಅಪ್ಲಿಕೇಬಲ್ ಮಾರ್ಕೆಟಲ್ಲಿ ಯಾಕೆ ಮಾಡೋದಿಲ್ಲ ಅಂತ ನನ್ನದೊಂದು ಕ್ವಶನ್. ಓಕೆ, ಯಾಕೆ ಕ್ವಶನ್ ಮಾಡ್ತಾಯಿದ್ದೀನಿ ಅಂತಂತಂದರೆ, ನೋಡಿ ನೀವು ವಾಟರ್ ಬಾಟಲ್ನ ತೊಗೊಂಬಂದಿರ್ತೀರ. ಓಕೆ, 10 ರೂಪಾಯಿಗೆ ತೊಗೊಂಡು ಬಂದಿರ್ತಾರೋ 20 ರೂಪಾಯಿ ತೊಗೊಂಬಂದಿರ್ತಾರೋ ಅದು ನಿಮ್ಗೆ ಬಿಟ್ಟಿದ್ದು. ಓಕೆ, ಯಾವಾಗ ನೀವು ಇದನ್ನು ಇಲ್ಲೊಂದು ಲೋಟ ಇಟ್ಕೊಂಡು ಗ್ಲಾಸ್ ಇಟ್ಕೊಂಡು ಓಕೆ ಇದರಲ್ಲಿ ನೀವೇನು ಮಾಡ್ತೀರ, ತುಂಬಿಕೊಂಡು ಡ್ರಿಂಕ್ ಮಾಡ್ತಾ ಇರ್ತೀರ, ಕುಡಿತಾ ಇರ್ತೀರ. ನಿಮ್ಮ ಫಾದರೇ ಆಗಿರ್ಬೋದು, ಓಕೆ ನಿಮ್ಮ ಮದರ್ ಆಗಿರ್ಬೋದು, ನಿಮ್ಮ ಹುಡುಗರಾಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು, ಓಕೆ ನಿಮ್ಮದು ವೈಫ್ ಆಗಿರ್ಬೋದು, ನಿಮ್ಮದು ಗ್ರ್ಯಾಂಡ್ ಮದರ್ ಆಗಿರ್ಬೋದು, ಗ್ರ್ಯಾಂಡ್ ಫಾದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಕೊಡ್ತೀರಾ, ಯಾರು ರಿಲೇಷನ್ ಬಂದರೆ ಅವ್ರಿಗೆ ಕೊಡ್ತೀರಾ. ಅದನ್ನು ಬಿಟ್ಕೊಂಡು ನೀವು ಇದನ್ನು ಡೈರೆಕ್ಟ್ ಟೋಟಲಿ ಇದು ಕ್ಯಾನು ಇದು ಒಮ್ಮೆ ನೀವು ಸಡನ್ನಾಗಿ ನೀವು ಯಾರಿಗಾದ್ರು ಸಿಸ್ಟರಿಗೆ ಇಲ್ಲ ಕುಡಿದ್ಬಿಡು ಅಂತ ಕೊಟ್ಬಿಡ್ತೀರಿ. ಇದಕ್ಕೆ ನನಗೊಂದು ಆನ್ಸರ್ ಕೊಡಿ. ಸೊ ಅದಕ್ಕೆ ಯಾವಾಗಲೂ ನೀವು ಏನು ಮಾಡ್ತೀರಾ, ಒಂದು ಲೋಟದಲ್ಲಿ ಯಾರು ಬಂದಿರ್ತಾರೋ ಅವ್ರಿಗೆ ಗೆಸ್ಟ್ಗಳಿಗೆ ಕೊಡ್ತೀರಾ, ನೀವು ಕುಡಿತಾ ಇರ್ತೀರ. ಓಕೆ, ಇದು ಸುಮಾರು ಏನಿಲ್ಲ ಅಂತಂತಂದರೆ ಒಂದು ಎಷ್ಟೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಂದು 50 ಗ್ಲಾಸ್ ಆಗುತ್ತೋ, ಓಕೆ ಒಂದು 100 ಗ್ಲಾಸ್ ಆಗುತ್ತೋ ಅಂದ್ಕೊಳ್ಳಿ. ಓಕೆ, ಮೂರ್ದೇನೋ ಆಗ್ತಿರ್ಬೋದು, ನಾನು ಟೆಸ್ಟ್ ಮಾಡಿಲ್ಲ, ಜಸ್ಟ್ ಒಂದು ಹೇಳ್ತಾ ಇದ್ದೀನಿ. ಲೀಟ್ರ್ ಅಂತಂದರೆ ಒಂದು ಲೀಟ್ರದ್ದು ಬಾಟಲ್ ಇತ್ತು ಅಂದ್ಕೊಳ್ಳಿ. ಓಕೆ, 1 ಲೀಟ್ರದ್ದು ನೀರಿನ ಬಾಟಲ್ ಇತ್ತು ಅಂದ್ಕೊಳ್ಳಿ. ಅದರಲ್ಲಿ ಸುಮಾರು ಏನಿಲ್ಲ ಅಂತಂದರೆ ಒಂದು 4 ಗ್ಲಾಸ್ ಏನೋ ಇರ್ತಿರಬೇಕು ಅಂತ ನನಗನ್ಸುತ್ತೆ. ನಾರ್ಮಲಾಗಿ ನಾವೇನು ಡ್ರಿಂಕ್ ಮಾಡ್ತೀವೋ ಇದನ್ನು ನಾವು 4 ಜನನೂ ಕುಡಿಬೋದು, 2 ಜನನೂ ಕುಡಿಬೋದು, ಒಬ್ಬರೂ ಕುಡಿಬೋದು 1 ಲೀಟ್ರನ್ನ. ಬಟ್ ಸಡನ್ನಾಗಿ ನೀವು ಒಂದೇ ಇದರಲ್ಲೇ 20 ಲೀಟ್ರನ್ನ
ಕುಡಿಯೋಕ್ಕೆ ಸಾಧ್ಯನಾ? ಇಲ್ಲಲ್ವಾ? ಸೊ ಅದಕ್ಕೆ ಯಾವಾಗಲೂ ಮಾರ್ಕೆಟಿಂದ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ, ಮಾರ್ಕೆಟು 25 ರುಪೀಸ್ದು ಲೀಟ್ರಿಗೆ ನೀವು ಲೆಕ್ಕ ಹಾಕಿ ತೊಗೊಂಬರ್ತೀರ, ಓಕೆನಾ? ಮನೆವರೆಗೂ ತಂದು ಹಾಕಿದರೆ 25 ರುಪೀಸ್ ತೊಗೋತಾರೆ. ನಾನು ಅಲ್ಲಿಗೆ ಹೋಗಿ ತೊಗೊಂಬಂದರೆ ಓಕೆ, ನನಗೆ 5 ರುಪೀಸ್ ಸಿಗುತ್ತೆ. 20 ರುಪೀಸ್ ಸೇವಿಂಗ್ ಮಾಡ್ತಾಯಿದ್ದೀರ ಇಲ್ಲಿ, ಓಕೆ? ಡೈಲಿ ಒಂದು ಬಾಟಲ್ ಹಿಡ್ಕೊಂಡ್ರು, ಓಕೆ, ಡೈಲಿ 1 ಬಾಟಲ್ ಹಿಡ್ಕೊಂಡ್ರು ಹೇಳ್ತಾ ಇದ್ದೀನಿ ನಾನು ನಿಮಗೆ. 30ನೇ ಹಿಡ್ಕೊಳೋಣ, ಓಕೆನಾ? 30 × 20 ಎಷ್ಟಾಯಿತು? 600 ರುಪೀಸ್ ಆಯಿತು. 600 ರುಪೀಸ್ ಉಳಿತಾಯ ಮಾಡ್ತಾಯಿದ್ದೀರಾ, ಓಕೆ? 5 × 30 ಈಸ್ ಈಕ್ವಲ್ ಟು ಎಷ್ಟು? 150, ಓಕೆ? 150 ರುಪೀಸನ್ನ ನೀವು ಸ್ಪೆಂಡ್ ಮಾಡ್ತಾಯಿದ್ದೀರಾ. ಇದರಲ್ಲಿ 600 ರೂಪಾಯಿ ಉಳಿಸ್ತಾ ಇದ್ದೀರಾ ಪರ್ ಮಂತ್. ಸೊ ಇದೇ ಕ್ಯಾಲ್ಕುಲೇಷನ್ನು ನೀವು ನಿಫ್ಟಿ 50ಯಲ್ಲೋ, ಓಕೆ, ಬ್ಯಾಂಕ್ ನಿಫ್ಟಿಯಲ್ಲೋ, ಸೆನ್ಸೆಕ್ಸಲ್ಲೋ, ಫಿನ್ ನಿಫ್ಟಿಯಲ್ಲೋ, ಸ್ಟಾಕ್ಸಲ್ಲೋ, ಹೀಗೆ ಸುಮಾರಿದೆ, ಓಕೆ? ಅದರಲ್ಲೂ ಯಾಕೆ ಉಳಿತಾಯ ಮಾಡೋದಿಲ್ಲ ಈ ರೀತಿ? ಅದಕ್ಕೆ ಯಾವಾಗಲೂ ಸಡನ್ನಾಗಿ ನಾನು ಒಂದು ಬಾಟ್ಲ್ ಕುಡಿತೀನಪ್ಪ, ಇವತ್ತೇ ಕುಡಿತೀನಿ, ಕುಡಿದು ತೋರಿಸಿ ನನಗೆ. 20 ಲೀಟ್ರ್ ಬಾಟ್ಲನ್ನ ಕುಡಿದು ತೋರಿಸ್ರಿ. ಕುಡಿತಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವುದೋ ಒಬ್ಬರು ವ್ಯಕ್ತಿ, 100ರಲ್ಲಿ ಒಬ್ಬರು ಅಂದ್ಕೊಳ್ಳಿ, ಬೇಕಾದ್ರೆ ಕುಡಿದು ತೋರಿಸ್ತಿರ್ಬೋದು. ಬಟ್ ನೀವು ಅದು ಕುಡಿಯೋಕ್ಕೆ ಸಾಧ್ಯನಾ? ಓಕೆ, 20 ಲೀಟ್ರದ್ದು ನೀರು ಕುಡಿಯೋಕ್ಕೆ ಸಾಧ್ಯನಾ? ನನಗೆ ಅದೊಂದೇ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇಲ್ಲಲ್ವಾ? ಅದಕ್ಕೆ ನಾನು ಹೇಳೋದು, ನೀವು ಯಾವಾಗಲೂ ಮಾರ್ಕೆಟು ಸಮುದ್ರ ಇದೆ ಅಂದ್ಕೊಳ್ಳಿ, ಓಕೆ? ಇಲ್ಲಿಂದ ನೀವು ಏನು ಮಾಡ್ತೀರಾ? 1 ಲೋಟ ತುಂಬ್ಕೋತಿರೋ, 1 ಬಕೆಟನ್ನ ತುಂಬ್ಕೋತಿರೋ, ಓಕೆ, 1 ಕೊಡನ ತುಂಬ್ಕೋತಿರೋ, ಅದು ನಿಮಗೆ ಬಿಟ್ಟಿದ್ದು, ಓಕೆ? ಬಟ್ ನಾನು ಟ್ಯಾಕ್ಟರ್ ತೊಗೊಂಬಂದು ಒಂದು ಟ್ಯಾಂಕರೇ ಫುಲ್ ತುಂಬ್ಕೊಂಡು ಹೋಗ್ತೀನಿ, ಓಕೆ? ವಾಟರ್ ಟ್ಯಾಂಕ್ ಇರುತ್ತಲ್ಲ ಈ ರೀತಿ, ಈ ವಾಟರ್ ಟ್ಯಾಂಕೆ ತುಂಬ್ಕೊಂಡು ಹೋಗ್ತೀನಿ ಅಂದರೆ 1 ದಿವಸ ಬಿಡುತ್ತೆ, 2 ದಿವಸ ಬಿಡುತ್ತೆ. ಅದಾದ ತಕ್ಷಣ ನಿಮ್ಗೆ ಗೊತ್ತು ಏನಾಗುತ್ತೆ ಅಂಥೇಳಿ. ಸೊ ಎಕ್ಸಾಂಪಲ್ ಏನು ಕೊಡಬೇಕು ಅಂತೀನಿ ಅಂತಂತಂದರೆ, ಡೈಲಿ ತೊಗೊಳ್ಳಿ ಮಾರ್ಕೆಟಿಂದ, ಓಕೆನಾ? ಮಿನಿಮಮ್ ನಾನು ಶಿಫ್ಟಾಗಿ 1000 ರುಪೀಸ್ ಬಂದರೆ ನಾನು ಬುಕ್ ಮಾಡ್ತೀನಿ. ಅದು ಕರೆಕ್ಟು ಸೆಟಪ್ ಇದ್ದರೆ ಮಾತ್ರ ಟ್ರೇಡ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನೀವು ಕರೆಕ್ಟ್ ಸೆಟಪ್ಪಲ್ಲಿ ಟ್ರೇಡ್ ಮಾಡಿದ್ರೆ ನಿಮ್ಗೆ 1000 ಅಲ್ಲ 3K ಬರೋ ಅಂಥ ಸಾಧ್ಯತೆ ಇದೆ. ಸೊ 1000, ಓಕೆನಾ? 1000 ರೂಪಾಯಿ ಇಂಟು 30,000 ಆಯಿತು, ಹೌದಾ? ನಾನು ಪರ್ ಮಂತ್ 30,000 ನಾನು ಗಳಿಸ್ತೀನಿ ಮಾರ್ಕೆಟಿಂದ, ಓಕೆ? 30 ದಿನ ಬೇಡ, 30 ದಿನದಲ್ಲಿ 20 ದಿನನೇ ಹಿಡ್ಕೊಳೋಣ. ಯಾಕಂದರೆ ಫ್ರೈಡೇ, ಸಾಟರ್ಡೆ, ಸಂಡೇ ನಿಮ್ಮದು ಏನೋ ಕೆಲಸ ಇರುತ್ತೆ, ಪರ್ಸನಲ್ ಕೆಲಸ ಇರುತ್ತೆ, ಏನೋ ಒಂದು ಆಗಿರುತ್ತೆ, ಓಕೆನಾ? ಅದರಲ್ಲಿ 20Kನೇ ಇಟ್ಕೊಳೋಣ. 20K ಬೇಡ, 15Kಗೆ ಬರೋಣ. ಯಾಕಂದರೆ 15,000ಕ್ಕೆ ಎಷ್ಟೋ ಜನ ದುಡಿತಾ ಇರ್ತಾರೆ, ನೋಡ್ತಿರ್ಬೇಕು, ಓಕೆನಾ? ಒಬ್ಬರು ಹೋಟ್ಲಲ್ಲೇ ಕೆಲಸ ಮಾಡ್ತಾರೆ, ಒಬ್ಬರು ಲೇಬರಾಗಿ ಕೆಲಸ ಮಾಡ್ತಾರೆ, ಏನೇನೋ ಪ್ರತಿಯೊಂದು ಪ್ರೊಫೆಷ್ನಲ್ ಇರುತ್ತೆ, ಓಕೆನಾ? ಅವ್ರದ್ದು ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಈ ರೀತಿ ಥಿಂಕ್ ಮಾಡಿಕೊಂಡು ನಾನು ಸಾಕಪ್ಪ, ನಾನು ಒಂದು 15,000, ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಅಷ್ಟು ದುಡಿತಾ ಇದ್ದಾರೆ ಬಿಸಿಲಲ್ಲಿ, ಓಕೆ? ಏನೇನೋ ಮಾಡಿ ಕಷ್ಟ ಮಾಡಿ ದುಡಿತಾ ಇದ್ದಾರೆ, ಬೈಕ್ ಮೇಲೆ ಮಾಡಿ ಡೆಲಿವರಿ ಮಾಡ್ತಿರ್ತಾರೆ, ಓಕೆ? ಯಾರಿಗೋ ಫುಡ್ಡನ್ನು ಡೆಲಿವರಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ 15K ಪರ್ ಮಂತ್ ಸಿಗುತ್ತೆ. ನಿಮಗೆ ಡೈಲಿ 500 ಸಿಗಲಿ, 1000 ಸಿಗಲಿ, ಫಿಕ್ಸ್ ಆಗಿ, ಓಕೆನಾ? ನಾನು ಡೈಲಿ ಇಷ್ಟು ತೆಗಿತೀನಿ. ಪ್ರಾಫಿಟ್ ನಾನು 500 ರೂಪಾಯಿ ತೊಗೋತೀನಿ ಅಂತಂದರೆ ನಾನು ಲಾಸಿಗೂ 200ಗೆ ಎಕ್ಸಿಟ್ ಮಾಡ್ತೀನಿ. ನಾನು 1000 ರೂಪಾಯಿ ಪ್ರಾಫಿಟ್ ತೊಗೋತೀನಿ ಅಂತಂತಂದರೆ ನಾನು 500ಕ್ಕೆ ಎಕ್ಸಿಟ್ ಮಾಡ್ತೀನಿ. ಇದು 50% ಆಗುತ್ತೆ. ಬಟ್ ನಾನು
ಮಾಡ್ಬೋದು. ಓಕೆನಾ, ನಾನು 1000 ಪ್ರಾಫಿಟ್ ತೊಗೋತೀನಿ, 1000 ಮೈನಸ್ ತೊಗೋತೀನಿ. ಈ ರೀತಿಯೂ ಬೇಕಾದ್ರೆ ಟ್ರೇಡ್ ಮಾಡ್ಬೋದು, ನಾನು ಇಲ್ಲ ಅಂತಿಲ್ಲ. ಬಟ್ ಫಿಕ್ಸ್ ಆಗಿ ಯಾವುದಕ್ಕಾದ್ರೂ ಒಂದಕ್ಕೆ ಫಿಕ್ಸ್ ಆಗಿ. ಅದನ್ನು ಬಿಟ್ಕೊಂಡು ಲಾಸ್ ಆಗಬೇಕಾದ್ರೆ ನಾನು 10K ಲಾಸ್ ಬಿಡ್ತೀನಿ, ಪ್ರಾಫಿಟ್ ಮಾಡಬೇಕಾದ್ರೆ ನಾನು ಬರೀ 3Kಗೆ ಎಕ್ಸಿಟ್ ಆಗ್ತೀನಿ. ದಟ್ ಈಸ್ ದ ರಾಂಗ್. ಓಕೆ, ಸೊ ಅದಕ್ಕೆ ಹೇಳೋದು, ಯಾವಾಗಲೂ ನೀವು ಒಂದು ಲಿಮಿಟಲ್ಲಿರಿ. ಯಾವ ರೀತಿ ಈ ಕ್ಯಾನ್ ಥರ, ಈ ಕ್ಯಾನಿನಿಂದ ಒಂದು ಲೋಟ ಇಟ್ಕೋತೀರ, ನೀವು ಕುಡಿತೀರಾ. ಓಕೆ, ಕುಡಿತಾ ಇರ್ತೀರ, ಫ್ಯಾಮ್ಲಿ ಎಲ್ಲ ಕುಡಿತಾ ಇರ್ತೀರ. ಒನ್ ಡೇಯಲ್ಲಿ ಖಾಲಿ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಹೋಗಿ ಮತ್ತೆ ತೊಗೊಂಡು ಬಂದು ಮತ್ತೆ ಇಡ್ತೀರ ಫಿಲ್ ಮಾಡಿ. ಅದೇ ರೀತಿ ಓಕೆ, ಅದೇ ರೀತಿ ಮಾರ್ಕೆಟಿಂದ ಏನು ಮಾಡಿ, 500, 1000, 1500, 2000 ನೀವು ಎಷ್ಟಾದರೂ ತೆಗೀರಿ, ನಿಮ್ಮ ಇಷ್ಟ. ಓಕೆ, ಇದರಲ್ಲಿ ಯಾವುದಾದ್ರೂ ನಂಬರ್ ಚೂಸ್ ಮಾಡ್ಕೊಳ್ಳಿ, ಬಟ್ ಫಿಕ್ಸ್ ಆಗಿ. ಬಟ್ ಈ ಪ್ರಾಫಿಟಿಗೆ ಒಂದು ಲಾಸನ್ನು ಫಿಕ್ಸ್ ಆಗಿ 200, 500, 700, ಓಕೆ, 1000 ಆ ರೀತಿಯೂ ಮಾಡ್ಕೊಳ್ಳಿ. ಬಟ್ ಕಾನ್ಸ್ಟೆಂಟಾಗಿ ವರ್ಕ್ ಮಾಡಬೇಕು, ಆವಾಗ ಮಾತ್ರ ನಿಮಗೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂತಂತಂದರೆ ಸಾಧ್ಯ ಆಗಂಗಿಲ್ಲ. ಓಕೆ, ಆಮೇಲೆ ಇನ್ನೊಂದು ಹೇಳಬೇಕು ಅಂತಂತಂದರೆ, ಮಾರ್ಕೆಟಲ್ಲಿ ಓಕೆ, ಯಾವಾಗಲೂ ಬೀಳೋ ಮಾರ್ಕೆಟ್ ಇದೆ ಅಂದ್ಕೊಳ್ಳಿ. ಮಾರ್ಕೆಟ್ ಬಿತ್ತು 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 ಓಕೆನಾ, ಪ್ರೈಸ್ ಆ್ಯಕ್ಷನ್ ಮಾಡ್ತಾ 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 ಕೆಳಗಡೆ ಬಂತು. ಈಗೇನಾಯಿತು, ಸಡನ್ನಾಗಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಯಿತು. ಓಕೆ, ಮತ್ತು ಯು ಟರ್ನ್ ತೊಗೊಂಡಿದೆ. ಯಾವಾಗಲೂ ಬೀಳೋ ಮಾರ್ಕೆಟಲ್ಲಿ ಮಾರ್ಕೆಟು ಒಂದು 2000 ಪಾಯಿಂಟ್ ಬಿದ್ದಿದೆ ಅಂದ್ಕೊಳ್ಳಿ. ಓಕೆ, 2000ರಿಂದ 1000 ಪಾಯಿಂಟಿಗೆ ಬಿದ್ದಿದೆ. ಇದು 500 ಪಾಯಿಂಟಿಗೆ ಹೋಗೋದು, 1500 ಪಾಯಿಂಟಿಗೆ ಹೋಗೋದು ವಿತೌಟ್ ಏನಂತಾರೆ ಸಪೋರ್ಟ್ ತೊಗೊಂಡು. ಇಲ್ಲಿ ನೋಡಿ, ಸಪೋರ್ಟು ಹೇಳ್ತೀನಿ ನಾನು ನಿಮಗೆ, ಸಪೋರ್ಟೇ ತೊಗೊಂಡಿಲ್ಲ ಮಾರ್ಕೆಟು. ಓಕೆ, ಸಪೋರ್ಟ್ ತೊಗೊಳ್ಳಾರ್ದೇ ಮೇಲೆ ಹೋಗಿದೆ ಸಡನ್ನಾಗಿ. ಈ ಥರ ವಿ ಶೇಪ್ ರಿಕವರಿ ಯಾವಾಗೂ ಮಾರ್ಕೆಟಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲೇನಾದರೂ ಬೈ ಚಾನ್ಸ್ ಇಲ್ಲಿ ನೋಡಿ ಒಂದು 400 ಇದೆ ಅಂದ್ಕೊಳ್ಳಿ, ಇಲ್ಲಿ 800 ಅಥವಾ 700 ಹತ್ರ ಬಂದು ರೀಟೆಸ್ಟ್ ಮಾಡಿಕೊಂಡು ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ಈ ಲೆವೆಲ್ಗಿಂತಲೂ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಬೀಳೋ ಮಾರ್ಕೆಟಲ್ಲಿ ನೋಡಿ, ಇದು ಹ್ಯಾಮರ್ ಕ್ಯಾಂಡಲ್ ಇದೆ. ಓಕೆ, ನಾನು ನಿಮಗೆ ಬೇರೆ ಬೇರೆ ಇದರಲ್ಲೂ ತೋರಿಸ್ತೀನಿ. 1 ಅವರಲ್ಲಿ ನೋಡೋಣ. 1 ಅವರಲ್ಲಂತೂ ಏನೂ ಕಾಣಿಸ್ತಾ ಇಲ್ಲ. ಓಕೆನಾ, 4 ಅವರಲ್ಲಿ ಕರೆಕ್ಟಾಗಿ ನೋಡಿ ಹ್ಯಾಮರ್ ಕ್ಯಾಂಡಲ್ ಇದೆ, ರಿವರ್ಸಲ್ ಸಿಗ್ನಲ್. ಓಕೆ, ಡೇ ಕ್ಯಾಂಡಲಲ್ಲಿ ನೋಡೋಣ. ಡೇ ಕ್ಯಾಂಡಲಲ್ಲಂತೂ ಏನೂ ಕಾಣಿಸ್ತಾ ಇಲ್ಲ. ಓಕೆ, ವೀಕ್ಲಿ ಕ್ಯಾಂಡಲಲ್ಲಿ ಏನು ಕಾಣಿಸ್ತಾ ಇದೆ, ಒಂದು ನಿಮಿಷ. ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಮೇಲ್ಗಡೆ ವೀಕು ಕೆಳಗಡೆ ವೀಕ್ ಬಿದ್ದಿದೆ, ಒಂದು ಡೋಜಿ ಕ್ಯಾಂಡಲ್ ಥರ ಆಗಿದೆ. ಓಕೆನಾ, ಸೊ ಈ ಡೋಜಿ ಕ್ಯಾಂಡಲ್ಲು ಇದು ಬಾಡಿ, ಓಪನಿಂಗ್ ಬಾಡಿ ಅಂದ್ಕೊಳ್ಳಿ. ಬಾಡಿ ಮೇಲ್ಗಡೆ ಹೋದರೆ ನಾನು ಬ್ರೇಕ್ ಆದರೆ ನಾನು ಮೇಲ್ಗಡೆ ಫರ್ದರ್ ನಾನು ಕೂತ್ಕೊಳ್ಳೋಕೆ ರೆಡಿ ಇದ್ದೀನಿ. ಆ್ಯಕ್ಚುಲಿ ಸಡನ್ನಾಗಿ ಬೀಳೋ ಮಾರ್ಕೆಟಲ್ಲಿ ರಿವರ್ಸ್ ಆದರೆ ಅದು ಸಾಧ್ಯ ಇಲ್ಲ. ಬಟ್ ಒಂದೇನಾದರೂ ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ಓಕೆ, ಈಗಂತಲ್ಲ, ನಾನು ಬೇಕಾದ್ರೆ ಬ್ಯಾಕ್ ಟೆಸ್ಟು ಮಾಡ್ತೀನಿ. ಇದು ಆಗಿದೆ ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಅಂತಲ್ಲ, ನಾನು ನಿಮ್ಗೆ ಬ್ಯಾಕ್ ಟೆಸ್ಟು ಮಾಡಿ ತೋರಿಸ್ತೀನಿ. ಓಕೆನಾ, ಇಲ್ಲಿ ನೋಡಿ ಗ್ರೀನ್ ಕ್ಯಾಂಡಲ್ ಬಂತ ಬೀಳೋ ಮಾರ್ಕೆಟಲ್ಲಿ, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂತ. 1, 2, 3 ಬೇಡ, 4ನೇದು ಕ್ಯಾಂಡಲ್ವರೆಗೂ ನೀವು ಸುಮ್ಮನೆ ಕೂತ್ಕೊಳ್ಳಿ. ಓಕೆನಾ, ಇಲ್ಲಿಂದ ಆದ ತಕ್ಷಣ ನಿಮ್ಗೆ ಮಾರ್ಕೆಟ್ ಸಡನ್ನಾಗಿ ಕೊಟ್ಟಿದ್ದೇನಾ, ಮತ್ತೆ ಇದು ನೋಡಿ ಈ ಲೆವೆಲ್ ಬ್ರೇಕ್ ಮಾಡಲಿಲ್ಲ, ಮತ್ತೆ ಇಲ್ಲಿ ಸಡನ್ನಾಗಿ ಮತ್ತೆ ಮೇಲೆ ಕೊಟ್ಟಿದೆ. ಓಕೆ, ಮೋರ್ ದೆನ್ ಏನೂ ಇಲ್ಲ ಅಂತಂತಂದರೆ ಇಲ್ಲಿ 24K ಇಂದ ಓಕೆ 25K 1000 ಪಾಯಿಂಟ್ ಕೊಟ್ಟಿದೆ. ಮತ್ತು ಇಲ್ಲಿ 24,100 ಇಂದ ಮತ್ತೆ 26K ಕೊಟ್ಟಿದೆ. ಓಕೆ, ಮತ್ತು ಇಲ್ಲಿ 2K ಪಾಯಿಂಟ್ಸ್. ಸೊ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಅದಾದ ತಕ್ಷಣ ಇಲ್ಲಿ ನೋಡಿ, ಇದು ಈ ಕ್ಯಾಂಡಲ್ ಓಕೆ ಸಡನ್ನಾಗಿ ಓವರ್ಟ್ಯಾಕ್ ಮಾಡಿತು, ವಿಕ್ ಬಿಡ್ತು, ಸಡನ್ನಾಗಿ ತೊಗೊಂಡು ಮೇಲ್ಗಡೆ ಹೋಯಿತು. ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ, ನಾನು ಇದೇ ಅಂತಿಲ್ಲ. ಓಕೆನಾ, ನೀವು ಎಷ್ಟೇ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಗೊತ್ತೇ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇದನ್ನು ಓವರ್ಲ್ಯಾಪ್ ಮಾಡುತ್ತೆ, ಇದನ್ನು ಓವರ್ಲ್ಯಾಪ್ ಮಾಡುತ್ತೆ, ಇದನ್ನು ಓವರ್ಲ್ಯಾಪ್ ಮಾಡಿತ್ತು. ಓಕೆ, 3 ಕ್ಯಾಂಡಲ್ ಓವರ್ಲ್ಯಾಪ್ ಮಾಡಿದ ತಕ್ಷಣ ಸಡನ್ನಾಗಿ ಮೇಲ್ಗಡೆನೇ ಹೋಗ್ತಾಯಿದೆ ಮಾರ್ಕೆಟ್. ಅಂದರೆ 3 ಕ್ಯಾಂಡಲ್ವರೆಗೂ ವೇಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 2 ಕ್ಯಾಂಡಲ್ ಓವರ್ಲ್ಯಾಪ್ ಮಾಡಿದ್ರೂ ನೀವು ತೊಗೊಂಡು ಮೇಲ್ಗಡೆ
ಕಾಲ್ ಸೈಡಲ್ಲಿ ಬೇಕಾದ್ರೆ ಕುತ್ಕೋಬೋದು. ಬಟ್ ರೀಟೆಸ್ಟ್ ತೊಗೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ರೀಟೆಸ್ಟ್ ಎಲ್ಲಿ ಬಂದಿದೆ, ನಮಗೆ ಇಲ್ಲಿ ಬಂದಿದೆ, ಇಲ್ಲಿ ಬಂದುಬಿಟ್ಟು ಮತ್ತೆ ಇಲ್ಲಿ ಬಂದುಬಿಟ್ಟು ಮತ್ತೆ ಇಲ್ಲಿ ಹೋಗಿದೆ. ಈ ರೀತಿ ರೀಟೆಸ್ಟ್ ಬರಬೇಕು. ಯಾವಾಗಲೂ ಶಾರ್ಪು ಇದೇನೋ ಬಂದುಬಿಡ್ತು ಆಯಿತು ಹೋಯಿತು, ಓಕೆನಾ. ಸೊ ಪ್ರತಿ ಸಲ ಇದೇ ರೀತಿ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ. ಇಲ್ಲಿ ನೋಡಿ 23 ತೋರಿಸ್ತಾ ಇದ್ದೀನಿ. ಓಕೆ, 3 ಕ್ಯಾಂಡಲ್ ಓವರ್ಲ್ಯಾಪ್ ಮಾಡಿತ್ತು, ಮೇಲ್ಗಡೆ ಹೋಯ್ತು ಮತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಪ್ಲ್ಯಾನಿಗೆ ನೀವು ಅಡಿಕ್ಟ್ ಆಗಿಬಿಡಿ. ಹೇಗೆ ನೀವೇ ನಿಮ್ಮ ಹತ್ರ ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂದ್ಕೊಳ್ಳಿ, ಕ್ರಿಕೆಟ್ ಆಡೋದು ಇಲ್ಲ ಚೆಸ್ ಆಡೋದು ಇದಾಗಿದೆ, ಅದೇ ರೀತಿ ಇದರಲ್ಲೂ ಅಪ್ಲಿಕೇಬಲ್ ಮಾಡಿ. ನೀವು ಬಾಟಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಇದೇ ರೀತಿ ಹೇಳ್ಕೊಟ್ನಲ್ಲ ಅದೇ ರೀತಿ. ಇಲ್ಲಿ ನೋಡಿ 3 ಕ್ಯಾಂಡಲ್ 1 2 3 ಕ್ಯಾಂಡಲ್ ಓವರ್ಲ್ಯಾಪ್ ಮಾಡಿತ್ತು. ಬಟ್ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಎಷ್ಟರವರೆಗೂ ಬರುತ್ತೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಓಕೆನಾ. 23K ವರೆಗೂ ಬರುತ್ತೋ, 24K ಅಂತೂ ಬ್ರೇಕ್ ಆಗಿದೆ ಆಲ್ರೆಡಿ, ಓಕೆನಾ. ಇಲ್ಲ 23,500ಇಂದನೇ ಮತ್ತೆ ರಿವರ್ಸ್ ಆಗುತ್ತೆ ಮಾರ್ಕೆಟ್. ಈ ಸತಿ ರಿವರ್ಸ್ ಆಯಿತು ಅಂದ್ಕೊಳ್ಳಿ, ಎಲ್ಲ ಹೈಗಳ್ನೂ ಬ್ರೇಕ್ ಮಾಡಿಬಿಡುತ್ತೆ. ಇದು ಬ್ರೇಕ್ ಮಾಡುತ್ತೆ, 26K ಬರೋದು ಬ್ರೇಕ್ ಮಾಡುತ್ತೆ, 27 ಬ್ರೇಕ್ ಮಾಡುತ್ತೆ, 28 ವರೆಗೂ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ಅದಕ್ಕೆ ನೀವು ಯಾವಾಗಲೂ ಮಾರ್ಕೆಟಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ವೀಕ್ಲಿ ಕ್ಯಾಂಡಲಲ್ಲಿ ನೋಡ್ಕೊಳ್ಳಿ, ಓಕೆ. ಡೇ ಕ್ಯಾಂಡಲಲ್ಲಿ ನೋಡ್ಕೊಳ್ಳಿ. ಈಗ ಡೇ ಕ್ಯಾಂಡಲಲ್ಲಿ 1 2 3 4 ಓವರ್ಲ್ಯಾಪ್ ಮಾಡ್ತಾ ಗ್ಯಾಪ್ ಅಪ್ ಓಪನ್ ಆಯಿತು, ಓಕೆ. ಸೊ ಅದೇ ರೀತಿ ಈಗ ನೋಡಿ, ಇಲ್ಲಿ 3 ಗ್ರೀನ್ ಕ್ಯಾಂಡಲ್ ಇದೆ, ರೆಡ್ ಕ್ಯಾಂಡಲ್ ಇದೆ, ಇವು 3. ಇದನ್ನು ಓವರ್ಲ್ಯಾಪ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ 25,600ವರೆಗೂ ಬರೋ ಚಾನ್ಸಸ್ ಮಾರ್ಕೆಟ್ ಕಾಣಿಸುತ್ತೆ. ನೋಡಬೇಕಾದ್ರೆ ಇದನ್ನು ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ, ಓಕೆ. ಮೇ ಅಲ್ಲಿ ಬರುತ್ತೋ, ಓಕೆ, ಜೂನಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಇದು ಬಂದೇ ಬರುತ್ತೆ. ಇದು ಓವರ್ಲ್ಯಾಪ್ ಮಾಡಿದರೆ ಈ ಲೆವೆಲ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಲೆವೆಲ್ಲು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಈ ಲೆವೆಲ್ ಏನಿದೆ 24,500 ಇದೆ, 600 ಇದೆ, ಓಕೆ. 600 ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 24,600 ಪಕ್ಕ 1000 ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ. ಈ ರೀತಿ ನೀವು ಯಾವಾಗಲೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಿ. ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ವಾಟರ್ ಬಾಟಲನ್ನು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಓಕೆ. ಯಾವಾಗಲೂ ಮರಿಬೇಡಿ. ಇದರಿಂದ ಬಾಯಿ ಹಚ್ಚಿ 20 ಲೀಟ್ರ್ ಕುಡಿತೀರೋ ಒಂದೇ ಸಲಕ್ಕೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಪ್ಪ ನಾನು ಗ್ಲಾಸ್ ಇಟ್ಕೊಂಡು ನಾನು ಚೂರಾಗಿ ನಾನು ಡೈಲಿ ಎಷ್ಟು ಬೇಕು 8 ಲೀಟ್ರ್ ಬೇಕು, ಓಕೆ, ಅಥವಾ 5 ಲೀಟ್ರ್ ಕುಡಿತೀರೋ ಅಥವಾ 2 ಲೀಟರ್ಸ್ ಕುಡಿತೀರೋ, ಡಿಪೆಂಡ್ ಆನ್ ನಿಮಗೆ ಮೇಲೆ. ಮಿನಿಮಮ್ ಅಂತೂ 2 ಅಂತೂ ಕುಡಿಲೇಬೇಕು ಅಂತಾರೆ. ಇದು 8 ಲೀಟ್ರ್ ಅಂತೂ ಕುಡಿಲೇಬೇಕು, ಹೆಲ್ತಿಗೆ ಗುಡ್ ಅಂತ ಹೇಳ್ತಾರೆ, ಓಕೆ. ಸೊ ಅದು ನಿಮ್ಮ ಇಷ್ಟ. 10 ಲೀಟ್ರ್ ಕುಡೀರಿ, ಪರವಾಗಿಲ್ಲ. ಬಟ್ ನೀವೇನು ಮಾಡಿ, ಒಂದಕ್ಕೆ ಫಿಕ್ಸ್ ಆಗಿ, ನಾನು 10 ಲೀಟ್ರ್ ಕುಡಿತೀನೋ 8 ಲೀಟ್ರ್ ಕುಡಿತೀನೋ 5 ಲೀಟ್ರ್ ಕುಡಿತೀನೋ, ಒಂದಕ್ಕೆ ಫಿಕ್ಸ್ ಆಗಿ. ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಬೇಕಾದರೆ, ಯಾಕಂದರೆ ಇಲ್ಲಿ ಇದು ನೀರಿದೆ, ಓಕೆನಾ. ನೀರು ನಿಮಗೇನೋ 5 ರೂಪೀಸ್ ಕೊಟ್ಟರೆ ಬಂದುಬಿಡುತ್ತೆ. ಬಟ್ ಮಾರ್ಕೆಟು ಹಾಗಲ್ಲ. ಮಿನಿಮಮ್ ನೀವು ಒಂದು ಟ್ರೇಡ್ ಮಾಡಬೇಕು ಅಂತಂದರೆ 10,000 ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. 10,000ಕ್ಕೆ ನೀವು 5,000 ನೀವು ತೆಗಿಲಿಲ್ಲ ಅಂದ್ಕೊಳ್ಳಿ, ಬಟ್ ಮಾರ್ಕೆಟ್ನಲ್ಲಿ ಬರೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಲಾಸ್ಟ್ ಒಂದು 3,000 ಆದರೂ ತೆಗಿಬೇಕು ನೀವು ಮಾರ್ಕೆಟಲ್ಲಿ. 10,000 ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಂದರೆ 3,000 ತೆಗಿಲೇಬೇಕು. ಅದಕ್ಕೆ 1,500ಗೆ ಎಕ್ಸಿಟ್ ಆಗಬೇಕು. ಒಂದು SL 25 ಪಾಯಿಂಟ್ SLಗೆ ಎಕ್ಸಿಟ್ ಮಾಡಬೇಕು. ಅಟ್ಲೀಸ್ಟ್ ನೀವು ಇಂಟು 2 ಆದರೂ ತೊಗೊಳ್ಳಿಲ್ಲ ಅಂದ್ಕೊಳ್ಳಿ, ಓಕೆನಾ. 3,000 ನೀವು ತೊಗೊಳ್ಳಿಲ್ಲ ಅಂದ್ಕೊಳ್ಳಿ, ಮಾರ್ಕೆಟಿಗೆ ಬರೋಕ್ಕೆ ಹೋಗಬೇಡಿ. ಮಿನಿಮಮ್ ನೀವು 10,000 ಹಾಕಿ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು 10,000 ಹಾಕಿ 1,000 ತೆಗೀರಿ, ನಾನು ಬೇಡ ಅಂತ ಇಲ್ಲ. ಬಟ್ ಒಂದಕ್ಕೆ ಫಿಕ್ಸ್ ಆಗಿ, ಓಕೆನಾ. 10,000 ನಾನು 1,000ಕ್ಕೆ ನಾನು ಬರ್ತೀನ, ಒಂದು 500ಕ್ಕೆ ನಾನು ಎಕ್ಸಿಟ್ ಮಾಡಿಬಿಡ್ತೀನಿ, 500 ಮೈನಸಿಗೆ ಎಕ್ಸಿಟ್ ಮಾಡ್ತೀನಿ. 1,500 ತೊಗೋತೀನ, 700 ರೂಪಾಯಿಗೆ ನಾನು ಮೈನಸಿಗೆ ಎಕ್ಸಿಟ್ ಆಗ್ತೀನಿ. ಈ ರೀತಿ ಮೈಂಡ್ ಸೆಟ್ಟನ್ನು ಸೆಟ್ ಮಾಡ್ಕೊಳ್ಳಿ. ಒಂದು ಕನ್ಸಿಸ್ಟೆನ್ಸಿ ಇದ್ರಿ ಅಂದ್ಕೊಳ್ಳಿ, ನೀವು ಮಾರ್ಕೆಟಲ್ಲಿ ದುಡಿಲಿಕ್ಕೆ ನಿಮಗೆ ಮತ್ತೆ ಈಸಿ ಆಗುತ್ತೆ. ಮತ್ತೆ ಇದನ್ನು 1,500 ರೂಪಾಯಿ ತೊಗೊಂಡೋಗಿ, ಓಕೆನಾ, ಮತ್ತೆ ನೀವು ಕೂಡಿಟ್ಟು ಒಂದು ವಾಟರ್ ಕ್ಯಾನ್ ಮಾಡ್ತೀರಾ. ವಾಟರ್ ಕ್ಯಾನ್ ಮಾಡಿಬಿಟ್ಟು ಮತ್ತೆ ಅದರಿಂದ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಅರ್ನ್ ಮಾಡ್ಕೊತ ಹೋಗಿ ಅಕೌಂಟ್ ನಿಮ್ಮದು ಗ್ರೋತ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಮೇಲ್ಗಡೆ, ಓಕೆ. ಸೊ
ಇವತ್ತು ಫ್ರೀ ಇದೆ, ಏನೋ ಇದೊಂದು ಎಕ್ಸಾಂಪಲ್ ಹೇಳಬೇಕು ಅನಿಸಿತ್ತು, ಅದಕ್ಕೆ ಈ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ಈ ಥರ ಏನಾದರೂ ಎಕ್ಸಾಂಪಲ್ ಬೇಕಾದರೆ, ನೀವು ಕನ್ಫ್ಯೂಷನ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಿಮಗೆ ಕಮೆಂಟ್ ಹಾಕೋಕ್ಕೆ ನಿಮಗೆ ಒಬ್ಬೊಬ್ಬರು ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ಒಬ್ಬೊಬ್ಬರು ಪರ್ಸನಲಾಗಿ ವಾಟ್ಸಪ್ ಆಗ್ತಾರೆ, ಯಾಕಂದ್ರೆ ನಾನು ಟ್ರೇಡಿಂಗ್ ಮಾಡೋದು ಯಾರಿಗೂ ಗೊತ್ತಾಗ್ಬಿಡೋದು ಅಂತ. ಓಕೆ, ನಿಮ್ಮ ಭಯನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ, ಇಲ್ಲ ಅಂತಿಲ್ಲ. ಪರ್ಸನಲ್ ಆದರೂ ಹಾಕಿ ನೋಡಿ. ನಿಮ್ಮ ದುಡ್ಡು, ನಿಮ್ಮ ಟ್ರೇಡಿಂಗು, ನಿಮ್ಮ ನಾಲೆಜು, ಹೌದಾ? ಬೇರೆಯವ್ರಿಗೆ ಯಾಕೆ ಅನಿಸ್ತೀರಾ? ನಾನು ಮೊದಲು ನನ್ನ ಮೈಂಡ್ಸೆಟ್ಟು ಹಾಗೆ ಇತ್ತು, ನಾನೀಗ ಹೊರಗಡೆ ಬಂದಿದ್ದೀನಿ ಅದಕ್ಕೆ ಈಸಿಯಾಗಿ ಮಾತಾಡ್ತೀನಿ ಅಂತ ಅಲ್ಲ. ನಿಮ್ಮದಿದೆ ನೋಡಿ. ಟ್ರೇಡರ್ ಅಂದ ತಕ್ಷಣ ನಿಮಗೆ ಕೀಳ್ಮಟ್ಟದಲ್ಲಿ ನೋಡ್ತಿದ್ದಾರೆ, ನೋಡಲಿ, ಓಕೆನಾ? ಅವ್ರ ಮನೆಯಿಂದ ದುಡ್ಡು ಕೊಟ್ಟು ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಹೌದಾ? ಅಪ್ಪ ನನ್ನ ದುಡ್ಡಿದೆ, ನೀನು ಮಾಡು, ಹೌದಾ? ನಿಮ್ಮ ದುಡ್ಡಿದೆ, ನಿಮ್ಮ ಕ್ಯಾಪಬಲ್ ಇದೆ, ನಿಮ್ಮ ಮೈನಸನ್ನು, ನಿಮ್ಮ ಲಾಸನ್ನು, ನಿಮ್ಮ ಅರ್ನಿಂಗನ್ನು ನೋಡ್ಕೊಂಡ್ಬಿಟ್ಟು ನೀವು ಟ್ರೇಡ್ ಮಾಡ್ತಾಯಿದ್ದೀರ, ಹೌದಾ? ಬಟ್ ಅದನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಯಾವಾಗಲೂ ಕ್ಯಾಪಿಟಲ್, ನಾನು ಹೇಳ್ತಾ ಇದ್ದೀನಲ್ಲ, ಕ್ಯಾಪಿಟಲ್ನ ಕಳ್ಕೊಳಕ್ಕೆ ಹೋಗಬೇಡಿ. ಕ್ಯಾಪಿಟಲ್ ಕಳ್ಕೊಂಡ್ರೆ ನಿಮಗೆ ಯಾರೂ ಆಗಂಗಿಲ್ಲ. ಅವಾಗ ನಿಮಗೇನು ಈಗ ನಗ್ತಾ ಇರ್ತಾರಲ್ಲ ನಿಮ್ಮ ಎದುರು, ಇವನೇನು ಟ್ರೇಡಿಂಗ್ ಹಂಗೆ ಹಿಂಗೆ ಮಾಡ್ತಾಯಿದ್ದ, ಈಗ ನೋಡು ಹೆಂಗೆ ಸೊಪ್ಪು ಮುರಿತಾವ ಮಾರ್ಕೆಟು ಅಂತ ಆ ವರ್ಡನ್ನು ಅನ್ಸ್ಕೋಬೇಡಿ ದಯವಿಟ್ಟು, ಓಕೆನಾ? ಉಳ್ಕೊಳ್ಳಿ 1 ವರ್ಷ, 2 ವರ್ಷ, 3 ವರ್ಷ, 1 ಲಕ್ಷನ 10 ವರ್ಷವರೆಗೂ ನೀವು ತೊಗೊಂಡು ಹೋಗಿ ಕ್ಯಾಪಿಟಲ್. ಅರ್ನಿಂಗ್ ಮಾಡಬೇಡಿ. ಆ 1 ಲಕ್ಷಕ್ಕೆ 1 ಲಕ್ಷ ಅಂದರೆ ಟ್ರೇಡಿಂಗ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಸುಮ್ಮನೆ ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಟು ನಾನು 1 ವರ್ಷ ನಾನು ಹಾಗಲ್ಲ. ಟ್ರೇಡ್ ಮಾಡಿ 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 ಲಾಸು ಪ್ರಾಫಿಟ್ ಏನೇ ಮಾಡಿ 10 ವರ್ಷ 5 ವರ್ಷ ಆದ್ರೂ ನಿಮ್ಮದು 1 ಲಕ್ಷ ಕರಗಿಲ್ಲ ಅಂದ್ಕೊಳ್ಳಿ. ಓಕೆ, ಒಂದು 50% ಕರಗಿದೆ ಅಂದ್ಕೊಳ್ಳಿ, ನೀವು 100% ಟ್ರೇಡ್ರಿ. ನಾನು ನಿಮಗೆ ಶೋರಾಗಿ ಹೇಳ್ತಾ ಇದ್ದೀನಿ, ನೀವು 100% ಟ್ರೇಡರ್ ಪಕ್ಕ ಆಗೇ ಆಗ್ತೀರ. ಸೊ ಅದಕ್ಕೆ ಯಾವಾಗಲೂ ಬಿ ಕಾನ್ಫಿಡೆನ್ಸ್ ಆನ್ ನೀವು. ಅದೇ ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ. ಓಕೆ, ಪರವಾಗಿಲ್ಲ, ಬಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆದರೂ ಹಾಕಿ, ಸರ್ ನಮ್ಗೆ ಇಂಥದ್ದು ವೀಡಿಯೋ ಮಾಡಿಕೊಡಿ, ನನಗೆ ಹಿಂಗೆ ಕನ್ಫ್ಯೂಷನ್ ಇದೆ, ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಯಾವ ರೀತಿ ಇಲ್ಲ. ಯಾಕಂದರೆ ನಾನು ನೋಡಿ ಈಸಿಯಾಗಿ ಹೇಳ್ಬಿಡ್ತೀನಿ ಲೆವೆಲ್ನ. ಓಕೆ, ಈಸಿಯಾಗಿ ಕೊಟ್ಬಿಡ್ತೀನಿ, ನೋಡ್ಕೊಳೋರು ನೋಡ್ಕೊಳ್ಳಿ, ಈ ರೀತಿ ಆ ರೀತಿ ಹಿಂಗೆ ಅಂತ ಏನಾದರೂ ಒಂದು ಹೇಳ್ಬಿಡ್ತೀನಿ, ಹೌದಾ? ಬಟ್ ನೋಡಿ, ಲೆವೆಲ್ ವರ್ಕ್ ಆಗ್ತಾಯಿದೆ, ಇಲ್ಲ ಅಂತಿಲ್ಲ. ಲೆವೆಲ್ ವರ್ಕ್ ಆಗ್ತಾಯಿದೆ. ಒಂದೊಂದು ಸತಿ 10 ವೀಡಿಯೋಗಳು ರನ್ ಆಗ್ತವೆ, ಕರೆಕ್ಟ್ ಲೆವೆಲ್ ಟಚ್ ಆಗ್ತವೆ. 5ರಲ್ಲಿ 5 ಆಗ್ತವೆ, ಇಲ್ಲ 10ರಲ್ಲಿ 7 ಆಗ್ತವೆ, ಇಲ್ಲ 10ರಲ್ಲಿ 6 ಆಗ್ತವೆ. ಏನೋ ಒಂದು ಅಕ್ಯುರೇಸಿ ಬಂದೇ ಬರುತ್ತೆ. 10ರಲ್ಲಿ 8 ಆಗ್ತವೆ. ಓಕೆ, ಬಟ್ 10ಕ್ಕೆ 10 ಮೈನಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಹಂಗೆ ಹೋಗುತ್ತೋ ನಾನು ಅವತ್ತು ಮಾರ್ಕೆಟನ್ನು ಎನಲೈಸಿಸ್ ಮಾಡೋದನ್ನು, ಮಾರ್ಕೆಟನ್ನು ಬಿಟ್ಟೇ ಬಿಡ್ತೀನಿ. ಇದು ನನ್ನ ಕಾನ್ಫಿಡೆನ್ಸ್. ಸೊ ಹಾಗಂತ ನಾನು 100% ಕಾನ್ಫಿಡೆನ್ಸ್ ಇದ್ದೀನಿ ಅನ್ನೋದು ಹೇಳ್ತಾ ಇಲ್ಲ. ಓಕೆ, ಬಟ್ ನಾನು ಟ್ರೈ ಮಾಡ್ತೀನಿ. ಎಷ್ಟರಲ್ಲಿ ಅಂತಂತಂದರೆ 10ಕ್ಕೆ 6 ರಿಸಲ್ಟ್ ಆದರೂ ಬರಬೇಕು. ಟೆಸ್ಟ್ ತೊಗೋತಾ ಇದ್ರಲ್ಲ ನಾವು ಚಿಕ್ಕವರಿದ್ದಾಗ, ಟೆಸ್ಟ್ ಮಾರ್ಕ್ಸ್ ಇರ್ತಿತ್ತು 25 ಪಾಯಿಂಟಿಂದು, 10 ಪಾಯಿಂಟಿಂದು ಏನೋ ಇರ್ತಿತ್ತು. ಅದರ 10ರಲ್ಲಿ 7, ಇಲ್ಲ 10ರಲ್ಲಿ 8, ಮೋರ್ ದೆನ್ ಅಟ್ಲೀಸ್ಟ್ 10ರಲ್ಲಿ 5 ಆದರೂ ಬರಲಿ ಅಂತ ನಾನು ಟಾರ್ಗೆಟ್ ಮಾಡ್ತಾಯಿರ್ತೀನಿ. 5ಗೆ ಮೇಲೆ ಹೋಗಬೇಕು ಅಂತ. ಅಟ್ಲೀಸ್ಟ್ ಒಂದು 50% ಹೋದರೂ ಪರವಾಗಿಲ್ಲ, ಆ ರೀತಿ. ಓಕೆ, ಸೊ ಬಿ ಕಾನ್ಫಿಡೆನ್ಸ್. ಈ ರೀತಿ ಏನಾದರೂ ನಿಮಗೆ ಎಕ್ಸಾಂಪಲ್ ಬೇಕಾಗಿದ್ದರೆ, ನೀವೇನೋ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಓಕೆ, ನಾನು ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.